ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ನ್ಯೂಸ್ 18ಗೆ ಸ್ವಾಗತ. ನಾನು ಸಲ್ಮಾನ್ ಅದಾಫ್. ಮಾಧ್ಯಮಗಳು ಕೇವಲ ಸುದ್ದಿ ಮತ್ತು ಘಟನೆಗಳನ್ನು ಹೇಳೋದಷ್ಟೇ ಅಲ್ಲ, ಜನರ ಬದುಕಿನ ಧ್ವನಿಯನ್ನು ಹೇಳುವುದಕ್ಕೂ ಇದೆ. ಅದಕ್ಕಾಗಿ ನಿಮ್ಮ ಮುಂದೆ ನಮ್ಮ ಹೊಸ ಕಾರ್ಯಕ್ರಮ ಜನರ ಧ್ವನಿ. ನಾವು ಇಲ್ಲಿ ಮಾತಾಡೋಕೆ ಹೊರಟಿರೋದು ಜನರ ಬಗ್ಗೆ, ಜನರ ಸಮಸ್ಯೆಗಳ ಬಗ್ಗೆ ಮತ್ತು ಜನರ ಆಸೆಗಳ ಬಗ್ಗೆ. ಇಂದು ನಾವು 54ನೇ ವಾರ್ಡಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಯ ಕಾರ್ಪೊರೇಟರ್ ಸರಸ್ವತಿ ದೊಂಗಡಿ ಅವರ ಬಗ್ಗೆ ಜನಗಳು ಏನ್ ಹೇಳ್ತಾರೆ, ಅಲ್ಲಿಯ ಜನರು ಸಮಸ್ಯೆಗಳನ್ನು ಎದುರಿಸ್ತಿದ್ದಾರಾ ಅಥವಾ ಅಭಿವೃದ್ಧಿ ಆಗ್ತಾ ಇದೆ, ಇದರೆಲ್ಲರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಕೊಡ್ತೀನಿ, ಬನ್ನಿ. ಮೇಡಮ್, ಇಲ್ಲಿ ರೋಡ್ ಸರಿ ಇಲ್ಲ. ಮೇಲಾಗಿ ಗಟ್ರ ನೀರೆಲ್ಲ ಹೊರಗೆ ಬೀಳ್ತೈತಿ. ನಮ್ಮ ಸಣ್ಣ ಸಣ್ಣ ಮಕ್ಕಳದವ್ರಿ ಜಗ್ ನೀರ್ರಿ ಕೈಲಿಂತ್ರ ಕಸ ಗಿಸ ನೀರು ಎಲ್ಲ ಕೈಲಿಂತ ತೆಗ್ದೇವ್ರಿ ಮೇಡಮ್. ಒಳಗೆ ಬಂದಿತ್ರಿ. ಮತ್ತು ಫೋನ್ ಮಾಡ್ತಿದ್ರೆ ಫೋನು ರಿಸೀವ್ ಮಾಡಂಗಿಲ್ರಿ, ಮಾತಾಡೋದಿಲ್ರಿ. ಸರಿಯಾಗಿ ವ್ಯವಸ್ಥೆ ಅನ್ನೋದಿಲ್ಲ. ಕಸ ಗಟ್ರನ ಕಸ ಹಾಕಿದ್ರು ತಿಕ್ಕೊಂಡು ಹೋಗೋರು ಇರೋದಿಲ್ಲ. ಕಾರ್ಪೊರೇಟರ್ ಇದ್ರ ಬಗ್ಗೆ ನೀವು ಯಾರು ಕಂಡೇ ಇಲ್ಲ ನಮ್ಗೆ. ಸರಿಯಾಗಬೇಕ್ರಿ ಇದು. ಆಮೇಲೆ ಮಕ್ಕಳು ಸಣ್ಣ ಮಕ್ಕಳೆಲ್ಲ ಓಡಾಡ್ತಿರ್ತಾರೆ. ಆಮೇಲೆ ಏನು ನೈಟೆಲ್ಲ ಫುಲ್ ಕುಡ್ಕೊಂಡು ಬಂದು ಫುಲ್ ಓಡಾಡ್ತಿರ್ತಾರೆ ಭಾಳ ಸ್ಪೀಡಲ್ಲಿ. ಹಂಗಾಗಿ ಇಲ್ಲೊಂದು ಸ್ವಲ್ಪ ಇದಾರು ಮಾಡಿಸ್ಬೇಕು, ಒಂದು ಸ್ವಲ್ಪ ಏನಾರು ವ್ಯವಸ್ಥೆ ಮಾಡಬೇಕು. ಕಾರ್ಪೊರೇಟರ್ ಇಲ್ಲೆಲ್ಲ ಗಟರ್ ಸಮಸ್ಯೆ, ಕಸದ ಸಮಸ್ಯೆ, ಯಾವ್ದು ಏನೈತು ನೋಡಂಗಿಲ್ಲ, ರೋಡ್ ನೋಡಂಗಿಲ್ಲ, ಚಂಬರ್ ನೋಡಂಗಿಲ್ಲ, ಏನೇನು ನೋಡಂಗಿಲ್ಲ. ಏನು ಅವ್ರು ಗೆದ್ದು ಬಂದ್ರೆ ಅವಾಗಲೇ ಸತ್ತ ಬಿಟ್ರ ನಮ್ಮ ಪಾಲಿಗೆ ಚಂದಾಗ ಬೆಳಂಗಿಲ್ಲ. ಮತ್ತು ಇನ್ನೊಂದೇನು, ಅವ್ರು ಕಾರ್ಪೊರೇಟರ್ ಕೇಳಿದ್ರಲ್ಲ ನೀವು, ಅವರು ಸರಸ್ವತಿ ದೊಂಗಡಿ ಅಂತ, ಆಕಿ ಮುಖ ಅಂತೂ ನಾನು ನೋಡೇ ಇಲ್ಲ. ಇಷ್ಟು ದಿನ ಆತ ಯಾರೂ ನೋಡಿಲ್ಲ. ಅವ್ರ ಗಂಡ ಬಂದಿರ್ತಾನೆ ರೀ, ಅಲ್ಲೋಟ್ ಇಲ್ಲೋಟ್ ನಿಂತಿರ್ತಾನೆ. ಅವ್ರು ಬರ್ತಾರೆ ಮಾಡಕ್ಕೆ. ಮತ್ತು ಗಟ್ರ ತುಂಬಿ ಪಾಪ ಬಡವ್ರ ಮನೆ, ಇವ್ರ ಮನೆ ಎಲ್ಲರ ಮನ್ಯಾಗೂ ಏನು ಮಾಡ್ತಾವೆ, ಹೋಗ್ಬಿಡ್ತಾವೆ. ನಾವು ಹೇಳಿದ್ರೆ ಕಾರ್ಪೊರೇಟರ್ ಅಂತಾರೆ ನಮಗೆ. ಯಾರಿಗೆ ಹೆಚ್ಚಿಗೆ ಹೇಳಕ್ಕೆ ಹೋದ್ವಿ ಅಂದ್ರೆ ಒಟ್ಟ ಹಣಿಕೆ ಹಾಕಿ ನೋಡಂಗಿಲ್ಲ. ಅವ್ರು ಇದ್ರೆ ನೋಡ್ತಾರ, ಅವ್ರು ಸತ್ತವ್ರ ಅಂದ್ರೆ ಹಂಗೆ ನೋಡ್ತಾರ. ಅವ್ರು ಸತ್ತ ಬಿಟ್ಟಾರ. ಅವರು ಈಕೆ ಹತ್ರ ಹಾಕೊಂಡಾಳ, ಈಕೆ ಇದನ್ನು ಹಾಕೊಂಡಾಳ ಅಂತಿರ್ತಾರ. ಅನ್ನೋ ಹಾಗೆ ಇವ್ರು ಪಾಪ ಬಡವರು, ಇವ್ರು ಎಲ್ಲರ ಮನ್ಯಾಗ ಸಣ್ಣ ಮಕ್ಕಳದವ. ಇವ್ರವರ ಇಟ್ಟಿಟ ಮಕ್ಕಳು ಪಾಪ ಮನೆ ಒಳಗೆ ನೀರು ಮಳೆ ಬಂದಾಗಂತೂ ನೋಡ್ರಿ, ಅದು ವಿಡಿಯೋ ಬೇಕಾದ್ರೆ ನಾವು ಬಿಡ್ತೇವಿ. ಅದು ನೋಡ್ರಿ ದೊಂಗಡಿ ಅಂತ ಇನ್ನೂ ತನ್ನ ಆಕಿ ಮುಖ ನೋಡಿಲ್ಲ. ನಾವು ವಿಸಿಟ್ ಮಾಡಿಲ್ಲ. ಆಕಿ ಮುಖಾನ ನೋಡಿಲ್ಲ. ಆಕಿ ಹೆಂಗ್ ಅದಾಳ ಅನ್ನೋದು ಗೊತ್ತಿಲ್ಲ ನಮ್ಗೆ. ಮುಖಾಂತರ ಅವ್ರಿಗೆ ಏನ್ ಹೇಳ್ಬೇಕು ಹೇಳ್ಬಿಡ್ರಿ. ಅಲ್ಲ, ಸರಸ್ವತಿ ದೊಂಗಡಿ ಈಗ ಪಬ್ಲಿಕ್ ಆರಿಸಿ ಬಂದಲ್ಲೇ ನೀನು ಕಾರ್ಪೊರೇಟರ್ ಆಗಿದ್ದಿ, ಬಂದು ಓಣ್ಯಾಗ ಮುಖ ತೋರಿಸ್ಬೇಕು. ಇಲ್ಲಿ ಏನು ಅವ್ಯವಸ್ಥೆ ಐತಿ ನೋಡ್ಬೇಕು. ಮತ್ತು ಇಲ್ಲಿ ಮಳೆ ಬಂದ್ರೆ ನೀರು ಹೋಗಾಕ ಅನಾನುಕೂಲ ಐತಿ. ಗಟ್ರಗಳು ತುಂಬಿ ಹರಿತಾವು. ಗಟ್ರ ಯಾವಾಗಲೂ ಸ್ವಚ್ಛ ಇರೋದಿಲ್ಲ, ತುಂಬೇ ಇರ್ತೈತಿ. ನಾವು ಕಾರ್ಪೊರೇಷನ್ದವ್ರಿಗೆ ಹೇಳಿದ್ಮೇಲೆ ಒತ್ತಾಯ ಮಾಡಿದಾಗ ಬಂದು ಅವ್ರು ಇದನ್ನು ಸ್ವಚ್ಛ ಮಾಡ್ತಾರೆ. ನೀವು ಅವ್ರಿಗೆ ಹೇಳ್ಬೇಕಾಗಿತ್ತು. ಅಲ್ಲ, ಕಂಡ್ರೆ ಹೇಳ್ತೇವಿ, ಬರೋದೇ ಇಲ್ಲ. ಅವರು ಏರಿಯಾಕ್ಕೆಲ್ಲ ವಿಸಿಟ್ ಕೊಡ್ತಾರನ್ರಿ? ಏನು ಕೊಡೋದಿಲ್ಲ ರೀ, ವಿಸಿಟ್ ಕೊಡೋದಿಲ್ಲ ಮೇಡಮ್. ನೀರು ವಾರಕ್ಕೊಂದ್ಸಲ ಬರ್ತೈತೆ ಮೇಡಮ್. ಕುಡಿ ನೀರು ಬರ್ತೈತೆ ಮೇಡಮ್, ವಾರಕ್ಕೊಂದ್ಸಲ ಬರುತ್ತೆ. ಲೈಟ್ ಇದಾವೆ ಮೇಡಮ್, ಅದೇನಿಲ್ಲ. ಒಂದೊಂದು ತೆಗೆದಿರ್ತಾರ, ಒಂದೊಂದು ಇರ್ತೈತೆ ಮೇಡಮ್. ರೋಡಿಂದ ಐತೆ. ಆಮೇಲೆ ಚರಂಡಿಗಳ್ರಿ ಎಲ್ಲ ಗಟ್ರು ತುಂಬಿಟ್ಟೈತ್ರಿ. ಆಮೇಲೆ ಇಲಿಗಳು ಭಾಳ ಆಗ್ಬಿಟ್ಟಿದಾವೆ. ಆಮೇಲೆ ವಾಸನೆ ಮನೆ ಒಳಗೆಲ್ಲ ಇಲಿ ರೀ. ಹಾಗಾಗಿ ಸ್ವಲ್ಪ ಎಲ್ಲ ಮಾಡಿಕೊಟ್ರೆ ಚಲೋ ಆಗತ್ತೆ ಅಂತ. ನೋಡಂಗಿಲ್ಲ. ಗಟ್ರದು ಮತ್ತೆ ಇದ್ರ ನೀರಿಂದೆಲ್ಲ ಕರೆಕ್ಟ್ ಇದೆ? ನೀರಿಂದು ಸರಿ ಇಲ್ಲ. ನೀರು ರಾತ್ರಿ ಸಿವಿ ನೀರು 12 ಗಂಟೆಗೆ ಬಿಡ್ತಾರ. ಅವ್ರು ನಾವು ಹೆಂಗೆ ತುಂಬೇಕು ನೀರು? ಸಣ್ಣ ಮಕ್ಕಳ ಮರಿ ಇರ್ತಾವ ಬಂದ್. ಮತ್ತು ಅದ್ರಾಗ ಬಿದಿ ದೀಪನೂ ಒಂದ್ ಕಡೆ ಇರ್ತೈತಿ, ಒಂದ್ ಕಡೆ ಇರಂಗಿಲ್ಲ. ಚಂಬರಿಂದ ಎಲ್ಲ ಕುಲ್ಲ, ಚಂಬರಿಂದ ಎಲ್ಲ ಲೈನ್ ಎಲ್ಲ ಕುಲ್ಲ ಅದಾವ್ರಿ. ಮನಿಯೊಳಗೆ ಹೆಗಣ ಮನಿಯೊಳಗೆ ಬರಾಕತ್ತಾವ, ಹುಳ ಬರತ್ತಾವ, ಪುಡಿ ಬರತ್ತಾವ. ಸಣ್ಣ ಮಕ್ಕಳು ತಗೊಂಡು ಹೆಂಗಿರ್ಬೇಕು? ಇದ್ರ ಬಗ್ಗೆ ಕಾರ್ಪೊರೇಟರ್ ತಿಳಿಸಿದ್ದಲ್ಲ. ಅವ್ರು ಬರೋದೇ ಇಲ್ಲ, ಒಣಿಗೆ ಬರೋದಿಲ್ಲ. ಅವ್ರು ಆಫೀಸ್ ನೋಡಿದ್ರೆ ಆಫೀಸ್ ಒಳಗೂ ಇರಂಗಿಲ್ಲ. ಅವ್ರು ಏನು ಬೇಕಾದ್ ಹಾಗಾದ್ರೆ ಡೊಮಾರಿ ಬ್ಯಾಡ ಅದ್ರ ತಿರುಗಿ ಗಟ್ರ ನೀವು ಹಿಂಗೆ ಪೂರಾ ಫುಲ್ ಬಂದು ಮನ್ಯಾಗ ಹೋಗ್ತೈತಿ ನೀರು. ಹೆಂಗೆ ಮಾಡ್ಬೇಕು ನಾವು? ಇದು 1 ಸಲ ಬಿಟ್ಟು 4 ಸಲ ಎಲ್ಲರೂ ಸೈನ್ ಮಾಡಿ ಜಮಾತ್ ಅವ್ರ ಮಂದಿ ಕಾರ್ಪೊರೇಷನ್ಗೆ ಕಟ್ರು ಅವ್ರು ಬಂದಿಲ್ಲ. ಮ್ಯಾಗಿಂದ ಕಾಗದ ತೆಗಿತಾರೆ, ಗುಂಪಿ ಇಟ್ಟು ಹೋಗ್ತಾರೆ. ಅದು ಗುಂಪಿ ನೀರ್ನಾಗ ಹೋಗೋದಿಲ್ಲ. ನೋಡ್ಬರ್ರಿ, ಯಾರು ಹೇಳಾರೇ ಇಲ್ರಿ. ಆ ಎಲೆಕ್ಷನ್ ಬಂದಾಗ ಅಷ್ಟ ಬರ್ತಾರೆ. 3 ತಿಂಗಳು ಒಮ್ಮೆ ಬರ್ತಾರ್ರಿ. ನೋಡೇವಿ, ನೋಡಿದ್ರೆ ಕೇಳಂಗಿಲ್ಲ. ಹೇಳಿದ್ರು ಅವ್ರು ಇಲ್ಲಿ ಬಂದ್ರೆ ನಾವು ಹೇಳ್ತೇವಿ, ಗಂಟು ಬೀಳ್ತೇವೆ ಅಂತ ಅವ್ರು ಈ ಓಣಿಗೆ ಬರಂಗಿಲ್ಲ. ಎಲ್ಲಾರು ಕಾರ್ಪೊರೇಟರ್ಗೆ ಅಂತಾರ, ಅವ್ರಿಗೆ ಹೇಳಿದ್ರೆ ಅವ್ರು ಬರಂಗಿಲ್ಲ. ನೀವು ಎಲ್ಲಾರು ಬಂದು ಗೊಳ ಅಂತೀರಿ ನಮಗಂತಾರ. ಹಿಂಗ ಮಂದಿ ಕುಡಿದ ಗಟ್ಲೆ ಓಡೋಗ್ತಾರ್ರಿ ಅವ್ರು. ಕಷ್ಟ ಸುಖ ಯಾರ್ದು ವಿಚಾರ ಮಾಡಂಗಿಲ್ಲ, ಬಿಡಂಗಿಲ್ಲ. ಹೆಂಗ ಹೇಳೋದ, ಸಣ್ಣ ಮಕ್ಕಳು ಅದಾವು. ಈ ತಿಂಗಳಾಗ ಏನಿಲ್ಲ ಅಂದ್ರೆ ದವಾಖಾನಿಗೆ ಒಂದು 7-8 ಸಾವಿರ ರೂಪಾಯಿ ಬಡ್ದೇವು ನಾವು.
ನೋಡಿದ್ರಲ್ಲ ವೀಕ್ಷಕರೇ, 54ನೇ ವಾರ್ಡಿನ ಜನರ ಧ್ವನಿಯನ್ನು, ಅವರಿಗೆ ಆಗುತ್ತಿರುವ ಸಮಸ್ಯೆಗಳು ಮತ್ತು ಅವರ ಗೋಳುಗಳನ್ನು ಆ ವಾರ್ಡಿನ ಕಾರ್ಪೊರೇಟರ್ ಆದ ಸರಸ್ವತಿ ದೊಂಗಡಿ ಅವರಿಗೆ ನಮ್ಮ ಜನರ ಧ್ವನಿ ಕಾರ್ಯಕ್ರಮದ ಮುಖಾಂತರ ಈ ಕೂಗು ಕೇಳಲಿ ಅಂತ ನಮ್ಮ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಜನರ ಧ್ವನಿಯೇ ನಮ್ಮ ಶಕ್ತಿ, ಜನರ ನಂಬಿಕೆಯೇ ನಮ್ಮ ಜವಾಬ್ದಾರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ.